ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕದಲ್ಲಿರುವಂತಹ ಎಲ್ವಿಯದಲ್ಲಿರುವಂತಹ 2, 3 ಮತ್ತು 4, 5 ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗಾಗಲೇ 2 ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ಈಗ 3 ಅಂಕದ ಪ್ರಶ್ನೆಗಳನ್ನು ಪ್ರಾರಂಭಿಸಿದ್ದೇನೆ. ಎಲ್ಲ 3 ಮತ್ತು 4, 5 ಎಲ್ಲ ಪ್ರಶ್ನೆಗಳಿಗೂ ಕೂಡ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗಾಗಲೇ ಬೇರೆ ಘಟಕದ ವರ್ಗ ಸಮೀಕರಣಗಳಿರ್ಬೋದು, ಸಮಾಂತರ ಶ್ರೇಣಿಗಳಿರ್ಬೋದು, ತ್ರಿಕೋನಮಿತಿ ಪ್ರಸ್ತಾವನೆ, ತ್ರಿಕೋನಮಿತಿ ಅನ್ವಯಗಳು, ಈ ಎಲ್ಲ ಘಟಕಗಳ ವೃತ್ತಗಳ ಮೇಲ್ಮೈ ವಿಸ್ತೀರ್ಣಗಳು, ಅವೆಲ್ಲ ಘಟಕಗಳ ವರ್ಡ್ ಪ್ರಾಬ್ಲಮ್ಗಳನ್ನು ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಹಾಗಾಗಿ ಇಂದು ಈ ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಘಟಕದಲ್ಲಿರುವಂತಹ ಎಲ್ವಿಯಲ್ಲಿರುವಂತಹ 44ನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗಾಗಲೇ 38, 39, 40, 41, 42 43 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ಇದು ಎಲ್ವಿಯದಲ್ಲಿರುವಂತಹ 44ನೇ ಪ್ರಶ್ನೆ. ಈ 44ನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ನೋಡೋಣ. 6 ಸೆಂಟಿಮೀಟರ್ ತ್ರಿಜ್ಯವಿರುವ ಹೊಂದಿರುವ ಅರ್ಧ ಗೋಳದ ಮೇಲೆ, ಇಲ್ಲಿ ಆಲ್ರೆಡಿ ಚಿತ್ರವನ್ನು ರಚನೆ ಮಾಡಲಾಗಿದೆ. 6 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂತ ಒಂದು ಅರ್ಧ ಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನ ಹೊಂದಿರುವ ಒಂದು ಶಂಕುವನ್ನ ಕೂಡಿಸಿ ಆಟಿಕೆಯನ್ನ ತಯಾರಿಸಲಾಗಿದೆ. ಅರ್ಧ ಗೋಳ ಇದೆ, ಅದರ ಮೇಲೆ ಶಂಕುವನ್ನು ಇಡಲಾಗಿದೆ. ಶಂಕುವನ್ನು ಇಟ್ಟು ಒಂದು ಘನಾಕೃತಿ ಅಂದ್ರೆ ಒಂದು ಆಟಿಕೆಯ ಸಾಮಾನನ್ನ ತಯಾರು ಮಾಡಿದ್ದಾರಂತ. ಹಾಗಾದ್ರೆ ಆಟಿಕೆಯ ಒಟ್ಟು ಎತ್ತರ 14 ಸೆಂಟಿಮೀಟರ್ ಇದೆ. ಒಟ್ಟು ಎತ್ತರ ಅಂದ್ರೆ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಆ ಅರ್ಧ ಗೋಳ ಮತ್ತು ಶಂಕು ಎಲ್ಲ ಟೋಟಲ್ ಎತ್ತರ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಯಾವ್ದು? ಇಲ್ಲಿ ಈ ಒಂದು ಅರ್ಧ ಗೋಳ ಇದೆ, ಇಲ್ಲಿ ಮೇಲ್ಗಡೆ ಶಂಕು ಇದೆ. ಈ ಅರ್ಧ ಗೋಳದ ಪಾರ್ಶ್ವಮೇ ಅರ್ಧ ಗೋಳದ ಮೇಲೆ ಶಂಕುವನ್ನ ಕೂಡಿಸಲಾಗಿದೆ. ಹಾಗಾಗಿ ನಮ್ಮ ಕೈಗೆ ಹತ್ತಕ್ಕಂತ ಪ್ರದೇಶ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಶಂಕುವಿನ ತ್ರಿಜ್ಯ 6 ಸೆಂಟಿಮೀಟರ್ ಇದೆ. ಶಂಕುವಿನ ತ್ರಿಜ್ಯ, ಯಾಕಂದ್ರೆ ಅರ್ಧ ಗೋಳದ ಮೇಲೆ ಶಂಕುವನ್ನ ಕೂಡಿಸುವುದರಿಂದ ಅರ್ಧ ಗೋಳದ ತ್ರಿಜ್ಯ 6 ಸೆಂಟಿಮೀಟರ್ ಇದ್ದರೆ ಶಂಕುವಿನ ತ್ರಿಜ್ಯ ಕೂಡ 6 ಸೆಂಟಿಮೀಟರ್. ಹಾಗಾದ್ರೆ ಶಂಕುವಿನ ಎತ್ತರ ಎಷ್ಟಿರುತ್ತೆ? ಒಟ್ಟು ಎತ್ತರ, ಈ ಒಂದು ಆಟಿಕೆ ಸಾಮಾನಿನ ಒಟ್ಟು ಎತ್ತರ 14 ಸೆಂಟಿಮೀಟರ್ ಇದೆ. 14ರಲ್ಲಿ ಈ ಕಡೆ ತ್ರಿಜ್ಯ, ಇದು ಅರ್ಧ ಗೋಳದ ತ್ರಿಜ್ಯ 6 ಸೆಂಟಿಮೀಟರ್ ಅಂದ್ರೆ 14ರಲ್ಲಿ ಈ 6 ಸೆಂಟಿಮೀಟರ್ ತೆಗೆದಾಗ ಉಳಿದಿರ್ತಕ್ಕಂಥ ಶಂಕುವಿನ ಎತ್ತರ. ಹಾಗಾಗಿ ಶಂಕುವಿನ ಎತ್ತರ h = 14 - 6 ಅಂದ್ರೆ 8 ಸೆಂಟಿಮೀಟರ್. ನೆಕ್ಸ್ಟ್ ಅರ್ಧ ಗೋಳದ ತ್ರಿಜ್ಯ ಇಲ್ಲಿ ಕೂಡ 6 ಸೆಂಟಿಮೀಟರ್ ಇದೆ. ಓರೆ ಎತ್ತರವನ್ನ ಕಂಡುಹಿಡ್ಕೋಬೇಕು ನಮಗೆ. ಕಾರಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ πr_l ಅಂತ ಸೂತ್ರ ಇದೆ. ಹಾಗಾಗಿ ಎಲ್ಲನ್ನ ಕಂಡುಹಿಡಿಯಬೇಕು. ಎಲ್ಲನ್ನ ಕಂಡುಹಿಡಿದ ನಂತರ ಎರಡೂ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ಮೊತ್ತವೇ ಆ ಆಟಿಕೆಯ ಒಂದು ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಹಾಗಾಗಿ ಫಸ್ಟಿಗೆ ಇಲ್ಲಿ ಎರಡು ಘನಾಕೃತಿಗಳನ್ನ ಯಾವ್ಯಾವ, ಒಂದು ಶಂಕು ಇದೆ, ಈ ಕಡೆ ಶಂಕು, ಈ ಕಡೆ ಏನಿದೆ ಇನ್ನೊಂದು ಅರ್ಧ ಗೋಳ ಅಂತ ಬರ್ಕೊಳ್ಳೋಣ. ಅರ್ಧ ಗೋಳ, ಈ ಅರ್ಧ ಗೋಳದ ತ್ರಿಜ್ಯ ಮತ್ತು ಶಂಕುವಿನ ತ್ರಿಜ್ಯಗಳು ಎರಡೂ ಸೇಮ್ ಇವೆ, 6 ಸೆಂಟಿಮೀಟರ್. ಇದ್ರದ್ದು ಕೂಡ 6 ಸೆಂಟಿಮೀಟರ್, ಏನು ಚೇಂಜ್ ಇಲ್ಲ. ಆದ್ರೆ ಶಂಕುವಿನ ಎತ್ತರ ಈಗಾಗಲೇ ಬರ್ದಿನಲ್ಲ, h = 14 - 6 ಅಂದ್ರೆ ಟೋಟಲ್ ಎಷ್ಟಾಯ್ತು? 8 ಸೆಂಟಿಮೀಟರ್ ಆಯ್ತು. ಈಗ ಶಂಕುವಿನ ಓರೆ ಎತ್ತರ ಒಂದು ಬೇಕು. ಹಾಗಾದ್ರೆ ಈ ಓರೆ ಎತ್ತರವನ್ನು ಕಂಡುಹಿಡಿಬೇಕಾ L = √r² + h² ಅನ್ನುವಂತಹ ಸೂತ್ರ ಇದೆ. ಶಂಕುವಿನ ಓರೆ ಎತ್ತರ ನಮಗೆ ಬೇಕಾಗಿದೆ. ಹಾಗಾಗಿ ಇಲ್ಲಿ √r ಅಂದ್ರೆ ತ್ರಿಜ್ಯ, ಶಂಕುವಿನ ತ್ರಿಜ್ಯ r ಇದೆ, r ಇದೆ, ಪ್ಲಸ್ h ಅಂದ್ರೆ ಶಂಕುವಿನ ಎತ್ತರ 8 ಇದೆ. ಈಗ 6ರ ವರ್ಗ 36 ಪ್ಲಸ್ 8ರ ವರ್ಗ 64, ಟೋಟಲ್ ಎಷ್ಟೈತಿ? L = 100 ಆಯ್ತು. ಹಾಗಾಗಿ L = ಈ 100ರ ವರ್ಗಮೂಲ ಎಷ್ಟಾಯ್ತು? 10. ಎಲ್ಲ ಅಳತೆ ಸೆಂಟಿಮೀಟರ್ ಇದೆ, ಹಾಗಾಗಿ ಸೆಂಟಿಮೀಟರ್. ಅಂದ್ರೆ ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿದೀವಿ. ಇಷ್ಟಾಯ್ತು ನಮಗೆ ಶಂಕುವಿನ ಓರೆ ಎತ್ತರ. ಈಗ ನೋಡಿ, ಆ ಆಟಿಕೆಯನ್ನ ತಯಾರಿಸಿರ್ತಕ್ಕಂಥದ್ರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿ ಅಂತ ಹೇಳ್ಯಾರ. ಹಾಗಾಗಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಶಾರ್ಟ್ ಆಗಿ ಬರೀತಾ ಇದೀನಿ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಸಮನಾಗಿದೆ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈ ಎರಡೂ ವಿಸ್ತೀರ್ಣಗಳ ಒಟ್ಟು ಮೊತ್ತನೇ ನಮಗೆ ಏನಾಗ್ತಾ ಇದೆ? ಆ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಆಗ್ತದೆ. ಅಂದ್ರೆ ಇಲ್ಲಿ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ಮೊತ್ತ ಆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಹಾಗಾಗಿ ಇದನ್ನ ನಾವು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಿದೆ ಇದು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಇದೆ. ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ, ಅರ್ಧ ಗೋಳದ ಪೂರ್ಣ ಮೇಲ್ಮೈ ಅಂದ್ರೆ 3πr² ಬರುತ್ತೆ. ಅದರ ಮೇಲ್ಗಡೆ ಇರ್ತಕ್ಕಂಥ ವೃತ್ತದ ಆ ಮೇಲೆ ಆ ಒಂದು ಶಂಕುವನ್ನ ಕೂಡಿಸಲಾಗಿದೆ. ಹಾಗಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಸೂತ್ರ ಏನಿದೆ πrl ಅನ್ನುವಂತ ಇದೆ. ಈಗ ಇಲ್ಲಿ ಕಾಮನ್ ಆಗಿ ತೆಗೆದುಕೊಳ್ಳೋಣ. ಇಲ್ಲಿ ಏನ್ ಕಾಮನ್ ಇದೆ ಅಂದ್ರೆ πr ಕಾಮನ್ ಇದೆ. ಯಾಕಂದ್ರೆ ತ್ರಿಜ್ಯ ಸೇಮ್ ಇರೋದ್ರಿಂದ, ತ್ರಿಜ್ಯ ಸೇಮ್ ಇದೆ, ಎರಡು ಆರೇ ಇದೆ. ಇಲ್ಲಿ πr ತೆಗೆದಾಗ 2r ಉಳಿತು, ಪ್ಲಸ್ ಇಲ್ಲಿ πr ಹೋದಾಗ l ಉಳಿತು. ಈ ಬೆಲೆಗಳನ್ನ ಆದೇಶಿಸಿ. 22/7 ಇಂಟು r ಅಂದ್ರೆ ತ್ರಿಜ್ಯ ಎಷ್ಟಿದೆ, ತ್ರಿಜ್ಯ r ಇಂಟು 2 ಇಂಟು ತ್ರಿಜ್ಯ r ಅಂದ್ರೆ r ಇದೆ, ಪ್ಲಸ್ l ಅಂದ್ರೆ ಓರೆ ಎತ್ತರ ಈಗಾಗಲೇ ಇಲ್ಲಿ ಕಂಡು ಹಿಡಿದೀವಿ ಎಷ್ಟಿದೆ 10. l ಅಂದ್ರೆ 10. ಇಲ್ಲಿ ನೋಡಿ πr ಅನ್ನ ಕಾಮನ್ ತೆಗೆದುಕೊಳ್ಳಲಾಗಿದೆ. πr ಕಾಮನ್ ತೆಗೆದಾಗ 2r ಉಳಿತು, ಪ್ಲಸ್ πr ಹೋದಾಗ l ಉಳಿತು. π ಅಂದ್ರೆ 22/7, r ಅಂದ್ರೆ ತ್ರಿಜ್ಯ r ಇದೆ, 2 ಇಂಟು r ಅಂದ್ರೆ 6 ಪ್ಲಸ್ l ಅಂದ್ರೆ 10. ಈಗ ಇಲ್ಲಿ ಛೇದ ಹೋಗ್ತಾ ಇಲ್ಲ, ಹಾಗೆ ಇಡಿ. 22 ಇಂಟು 6/7 ಇಂಟು ಇದರ ಗುಣಾಕಾರವನ್ನ ಮಾಡಿ. 2 12, 2 ಇಂಟು 6 12, 12 10 22 ಅನ್ನುವಂಥದ್ದು. 2 12, 12 ಪ್ಲಸ್ 10 ಎಷ್ಟಾಯ್ತು, 22. ಈಗ ಕಂಪ್ಲೀಟ್ ಆಗಿ 7ರಿಂದ ಇದನ್ನ ಭಾಗಾಕಾರ ಮಾಡಬೇಕಾಗಿರುತ್ತೆ. 22 22 22 ಇಂಟು 22 ಅಂದ್ರೆ 484 ಆಯ್ತು. 22 22 484 ಇಂಟು ಇನ್ನು 6 ಮಾಡಬೇಕು. 6 4 24, ಕೈಲ 2 6 8 48, 2 50, 5 ಉಳಿತು. 6 4 24, 5 29 ಅಂದ್ರೆ 2904 ಅಂತ. ಇದನ್ನ ಭಾಗಾಕಾರವನ್ನು ಮಾಡೋಣ. 2904ಕ್ಕೆ ಎಷ್ಟರಿಂದ 7ರಿಂದ ಭಾಗಾಕಾರ ಮಾಡಬೇಕು. 7 4 28, 1 ಉಳಿತು, ಮುಂದಿನ ಒಂದು 0. 7 1 7, 3 ಉಳಿತು, ಮುಂದಿನ 4. 4ಅನ್ನ 7 4 28, 7 5 35 ಹೆಚ್ಚಾಗುತ್ತೆ. 14ರಲ್ಲಿ 8 ಹೋದ್ರೆ 6. ಈಗ ಹೋಗಲ್ಲ, ಪಾಯಿಂಟ್ ಕೊಟ್ಟು 0. 7 8 56 ಅಂದ್ರೆ ಎಷ್ಟು ಬಂತಿದು, 414.8 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣದ ಒಂದು ಉತ್ತರ. ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಈಗ ಎಲ್ವಿಯದಲ್ಲಿರುವಂತಹ ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. 45ನೇ ಪ್ರಶ್ನೆ ಏನಿದೆ, ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾದ ಘನಾಕೃತಿಯಲ್ಲಿ ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್. ಈ ಸಿಲಿಂಡರಿನ ಎತ್ತರ ಎಷ್ಟಿದೆ, 10 ಸೆಂಟಿಮೀಟರ್. ಹಾಗೂ ತ್ರಿಜ್ಯ ಅಂದ್ರೆ ಇಲ್ಲಿ 3.5 ತ್ರಿಜ್ಯ ಮೇಲ್ಗಡೆ ಮತ್ತು ಕೆಳಗಡೆ ಆ ಸಿಲಿಂಡರ್ ನಲ್ಲಿ ಮೇಲೆ ಮತ್ತು ಕೆಳಗಿನ ವೃತ್ತಪಾದ ಇರುತ್ತೆ. ಅದರ ತ್ರಿಜ್ಯ 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 3.5 ಸೆಂಟಿಮೀಟರ್. ಸಿಲಿಂಡರಿನ ಎತ್ತರ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಈ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಅಂದ್ರೆ ಯಾವುದು? ಈ ಆಕೃತಿಯನ್ನು ನಾವು ಕೈಯಲ್ಲಿ ಹಿಡಿದಾಗ ನಮ್ಗೆ ಹತ್ತಕ್ಕಂಥದ್ದು ಮೇಲ್ಗಡೆ ಇರತಕ್ಕಂಥ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹತ್ತುತ್ತೆ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾದ ಏನಿದೆ ವೃತ್ತಾಕಾರದಲ್ಲಿ ಇರೋದ್ರಿಂದ ಅದು ಘನಾಕೃತಿಯಲ್ಲಿ ಪ್ಯಾಕ್ ಮಾಡಿದ್ದಾರೆ. ಇಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನ, ಅಂದ್ರೆ ಕೆಳಗಡೆ ವೃತ್ತ ಪಾದನು ಕೂಡ ಅದಕ್ಕೆ ಇದೆ ಅಂತ. ಅದನ್ನ ಓಪನ್ ಆಗಿರ್ತಕ್ಕಂಥ ಇಲ್ಲ, ಪ್ಯಾಕ್ ಇದೆ ಅಂತ. ಹಾಗಾಗಿ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಆ ಸಿಲಿಂಡರ್ನ ಪಾದದ ವಿಸ್ತೀರ್ಣ, ಇವೆಲ್ಲವುಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳೇ ನಮಗೆ ಏನಾಗಿರುತ್ತೆ, ಆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ನಾವು ಘನಾಕೃತಿಗಳು ಯಾವ್ಯಾವ ಅಂತಂದ್ರೆ ಎಲ್ಲವುಗಳು ಏನಿದೆ, ಒಂದು ಸಿಲಿಂಡರ್ ಇದೆ, ಇನ್ನೊಂದು ಅರ್ಧ ಗೋಳ ಇದೆ, ನೆಕ್ಸ್ಟ್ ಇನ್ನೊಂದು ಏನಿದೆ, ವೃತ್ತ ಇದೆ, ಪಾದ ವೃತ್ತ ಇದೆ. ಇದು ಎಲ್ಲದೂ ತ್ರಿಜ್ಯ ಎಷ್ಟಿದೆ, ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ ಎಲ್ಲದೂ. ಇದ್ರದ್ದು ಕೂಡ 3.5, ಅದ್ರದ್ದು ಕೂಡ ಏನಿದೆ 3.5, ಎಲ್ಲ 3.5 ಇದೆ. ಆದ್ರೆ ವ್ಯತ್ಯಾಸ ಏನಿದೆ ಅಂದ್ರೆ ಒಂದು ಎತ್ತರವನ್ನ, ಸಿಲಿಂಡರಿನ ಎತ್ತರವನ್ನ ಕೊಟ್ಟಿದ್ದಾರೆ ಸಪರೇಟ್ ಆಗಿ. ಇದು ಸಿಲಿಂಡರಿನ ಎತ್ತರ ಎಷ್ಟಿದೆ, 10 ಸೆಂಟಿಮೀಟರ್. ನಮ್ಮ ಪ್ರಶ್ನೆ ಏನು ಕೇಳಿದ್ದಾರೆ, ಆ ಆಟಿಕೆಯ ಅಥವಾ ಉಂಟಾಗಿರ್ತಕ್ಕಂಥ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಈಗ ದೇರ್ಫೋರ್ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಮಾನಾಗಿದೆ. ಯಾವ ಬರ್ತಾವ, ಫಸ್ಟ್ ಅರ್ಧ ಗೋಳದ ಅಥವಾ ಸಿಲಿಂಡರ್ ಯಾವ್ದಾದ್ರು ತೆಗೆದುಕೊಳ್ಳಿ. ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ನೆಕ್ಸ್ಟ್ ಯಾವುದು, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್
ಕೆಳಗಿನ ಸಿಲಿಂಡರಿನ ವೃತ್ತಪಾದ ವಿಸ್ತೀರ್ಣ. ಸಿಲಿಂಡರಿನ ವೃತ್ತಪಾದದ ವಿಸ್ತೀರ್ಣ. ಇವೆಲ್ಲ ವಿಸ್ತೀರ್ಣಗಳನ್ನ ಕೂಡಿಸಿದಾಗ ನಮ್ಮ ಘನಾಕೃತಿಯ ಒಟ್ಟು ವಿಸ್ತೀರ್ಣವನ್ನ ಬರುತ್ತೆ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೇಲ್ಗಡೆ ಇರ್ತಕ್ಕಂಥದ್ರ ವಿಸ್ತೀರ್ಣ. ಸಿಲಿಂಡರ್ ಪಾರ್ಶ್ವ ಮೇಲೆ ಅಂದ್ರೆ ಇದ್ರ ಸುತ್ತಲೂ ಇರ್ತಕ್ಕಂಥ ವಿಸ್ತೀರ್ಣ. ಸಿಲಿಂಡರ್ ವೃತ್ತಪಾದದ ವಿಸ್ತೀರ್ಣ ಕೆಳಗಿನ ಕಲರ್ ಹಚ್ಚಿರ್ತಕ್ಕಂಥದ್ದು ಬಣ್ಣ ಏನಿದೆ ಅದು ವೃತ್ತಾಕಾರದಲ್ಲಿರೋದ್ರಿಂದ ಅದು ವೃತ್ತದ ವಿಸ್ತೀರ್ಣ. ಸೂತ್ರವನ್ನ ಬರೆಯೋಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಇದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh ಇದೆ. ಪ್ಲಸ್ ವೃತ್ತದ ವಿಸ್ತೀರ್ಣ πr² ಇದೆ. ಇವೆರಡು ಸೇಮ್ ಇವೆ, ತ್ರಿಜ್ಯಗಳು ಸೇಮ್ ಇರೋದ್ರಿಂದ 2πr² ಪ್ಲಸ್ πr² ಅಂದ್ರೆ 3πr². ಹಾಗೆ ಕೂಡ ಬೆಲೆಯನ್ನು ತುಂಬಬಹುದು, ಬಟ್ ಇದು ಕಾಮನ್ ಆಗಿ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಈಜಿ ಆಗುತ್ತೆ ಅಂತ. ಈಗ ಇಲ್ಲಿ ಕಾಮನ್ ಏನಿದೆ, πr ಕಾಮನ್ ತೆಗೆದಿನಿ, 3 ಹಾಗೆ ಉಳಿತು. ಪೈ ಕಾಮನ್ ತೆಗೆದಿನಿ, ಒಂದು r ತೆಗೆದ್ರೆ ಇನ್ನೊಂದು r ಉಳಿತು. ಪೈ ಹೋಗಿದೆ, r ಹೋಗಿದೆ, ಇನ್ನ ಏನು ಉಳಿತು 2h ಅನ್ನುವಂಥದ್ದು ಉಳಿತು. ಹಾಗೆ ಬೆಲೆಗಳನ್ನು ತುಂಬಿ ಕೂಡ ಮಾಡಬಹುದು, ಅಥವಾ ಇದರ ವಿಸ್ತೀರ್ಣ ಸಪರೇಟ್ ಆಗಿ ಕಂಡುಹಿಡಿದು ಮೂರು ವಿಸ್ತೀರ್ಣಗಳನ್ನ ಕೂಡಿಸಬಹುದು. ಈಗ ಬೆಲೆಗಳನ್ನ ಆದೇಶಿಸೋಣ. ಪೈ ಅಂದ್ರೆ 22/7, r ಅಂದ್ರೆ ತ್ರಿಜ್ಯ ಎಷ್ಟಿದೆ 3.5 ಇದೆ. ಇದು ಎಲ್ಲದರ ತ್ರಿಜ್ಯ ಸೇಮೇ ಇದೆ. 3 ಇಂಟು ತ್ರಿಜ್ಯ r ಅಂದ್ರೆ ಎಷ್ಟಿದೆ 3.5 ಇದೆ. ಪ್ಲಸ್ 2 ಇಂಟು h ಅಂದ್ರೆ ಎದರದಿದೆ, ಇದು ಸಿಲಿಂಡರಿನ ಎತ್ತರ ಇದೆ, ಅದು ಎಷ್ಟಿದೆ 10. ನೆಕ್ಸ್ಟ್ ಇದು 7 ಅಂದ್ರೆ 7 ಹೋಗಲ್ಲ, ಪಾಯಿಂಟ್ ಕೊಟ್ಟೆ. 7 5 35 ಅಂದ್ರೆ 22 ಇಂಟು 0.5 ಅಂದ್ರೆ ಇದು 110 ಅನ್ನ ಬರುತ್ತೆ. ದಶಮಾಂಶ ಆದ್ಮೇಲೆ 1 ಅಂಕಿ ಅಂದ್ರೆ ಎಷ್ಟು ಬಂತು 11 ಅನ್ನುವಂತ ಉತ್ತರ. ಇಂಟು ಇದನ್ನ ಬಿಡಿಸೋಣ, ಇದನ್ನ ಗುಣಾಕಾರ ಆ ಕಡೆ 2 ಇಂಟು 10 ಅಂದ್ರೆ 20 ಆಯ್ತು. ಈ ಕಡೆಯಿಂದ 3 5 15, 3 3 9, 1 10 ಅಂದ್ರೆ ದಶಮಾಂಶ ಮುಂದೆ 1 ಅಂಕಿ ಅದ ಇಷ್ಟು ಬಂತು. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಆಗಿ ಬಿಡಿಸಿದಾಗ ನೋಡಿ, ಈಗ 11 ಇಂಟು ಇವುಗಳನ್ನ ಕೂಡಿಸಿ 20 ಪ್ಲಸ್ 10.5, 20 ಪ್ಲಸ್ 10.5 ಅಂದ್ರೆ ಕೂಡಿಸಿದಾಗ 30.5 ಅನ್ನ ಆಗುತ್ತೆ. ಹಾಗಾಗಿ ಇದೇನಾಯ್ತು 20 ಪ್ಲಸ್ 10 ಅಂದ್ರೆ 30.5. ಇದನ್ನ ಗುಣಾಕಾರ ಮಾಡಿ 11 5 55, 11 0 0 ಅದು 5 ಕೂಡಿಸಿದ್ರೆ 5, 11 3 33, ದಶಮಾಂಶ ಮುಂದ್ಗಡೆ 1 ಅಂಕಿ ಇದೆ ಅಂದ್ರೆ ಎಷ್ಟು ಬಂತು 335.5 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ. ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು 335.5 ಸೆಂಟಿಮೀಟರ್ ಸ್ಕ್ವೇರ್. ಸಿಂಪಲ್ ಆಗಿದೆ. ಎಲ್ಲ ಘನಾಕೃತಿಗಳು 3 ಇದೆ, ಅರ್ಧಗೋಳ, ಸಿಲಿಂಡರ್, ವೃತ್ತಪಾದ, ಅವೆಲ್ಲ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಇದು ವೃತ್ತದ ಪಾದದ ವಿಸ್ತೀರ್ಣಗಳ ಒಟ್ಟು ಮೊತ್ತನೇ ನಮಗೇನಾಗಿರುತ್ತೆ ಈ ಒಂದು ಘನಾಕೃತಿಯ ಒಟ್ಟು ವಿಸ್ತೀರ್ಣ ಆಗುತ್ತೆ ಅಂತ ಹೇಳುತ್ತಾ 335.5 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಆ ಘನಾಕೃತಿಯ ಒಟ್ಟು ವಿಸ್ತೀರ್ಣವಾಗಿದೆ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು LBAದಲ್ಲಿರುವಂತಹ ಎಲ್ಲ ಘಟಕಗಳ ವರ್ಡ್ಸ್ ಪ್ರಾಬ್ಲಮ್ಗಳನ್ನ ಪರಿಹಾರವನ್ನು ನೀಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.